ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಮ್ಮ ಸಬ್ಬತ್ ಶಾಲೆಯನ್ನ ತೆಗೆದುಕೊಳ್ಳುವಂತಹ ಬೋಧಕರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ, ಆ ಸಬ್ಬತ್ ಶಾಲೆಯ ಪಾಠದ ಅರ್ಥವನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರಿಗೆ ನೀನು ದಯಪಾಲಿಸಿಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಸಂಸಾರ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿ. ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಮ್ಮ ಪಾಪಗಳಿಗಾಗಿ ಪ್ರಾಣವ ಕೊಟ್ಟಾತನೇ, ಪರಮ ದಯಾಶೀಲನೇ. ನಮ್ಮ ಪಾಪಗಳಿಗಾಗಿ ಪ್ರಾಣವ ಕೊಟ್ಟಾತನೇ, ಪರಮ ದಯಾಶೀಲನೇ. ಪರಿಶುದ್ಧ ನನ್ನ ತಂದೆಯೇ, ನಿನಗಾಗಿ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಜಗದೋಳು ಬೆಳಕಾಗಿ ಬಂದಂತ ಜಗದೀಸನೇ, ಪರಮ ದಯಾಶೀಲನೇ. ಜಗದೋಳು ಬೆಳಕಾಗಿ ಬಂದಂತ ಜಗದೀಸನೇ, ಪರಮ ದಯಾಶೀಲನೇ. ನೊಂದಂತ ನನ್ನ ಯೇಸುವೇ, ನಿನಗಾಗಿ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನಗಾಗಿ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ವಾಕ್ಯ ಭಾಗಕ್ಕೆ ಹೋಗೋಣ. ಈ ವಾರದ ಪಾಠವನ್ನ ಸಹೋದರಿ ಶೋಭಾ KR ಅವರು ಅತ್ಯುತ್ತಮವಾಗಿ ನಡೆಸಿಕೊಟ್ರು. ಈ ಪಾಠದ ಶಿರೋನಾಮೆ ಸಾಮ್ಯಗಳ ಕುರಿತಾಗಿ ಮಾರ್ಕನ ಸುವಾರ್ತೆಯಲ್ಲಿ ದೇವರ ಸಂದೇಶವನ್ನ ನಾವು ಕಲಿತೆವು. ಕ್ರಿಸ್ತನು ಸಾಮ್ಯಗಳ ಮುಖಾಂತರವಾಗಿ ಸುವಾರ್ತೆಯನ್ನ ಸಾರುವುದಕ್ಕೆ ಪ್ರಾರಂಭ ಮಾಡಿದ. ಸಾಮ್ಯಗಳಿಲ್ಲದೆ ಆತನು ಸುವಾರ್ತೆಯನ್ನ ಸಾರಲಿಲ್ಲ ಎಂಬುದಾಗಿ ಮಾರ್ಕನು ತಿಳಿಸುವಂತನಾಗಿದ್ದಾನೆ. ಮಾರ್ಕನು ಬರೆದಂತ 4ನೇ ಅಧ್ಯಾಯದಲ್ಲಿ ಸುಮಾರು ಸಾಮ್ಯಗಳನ್ನ ನಾವು ಕಲಿತೇವೆ. ಮೊದಲನೇದಾಗಿ ನಾವು ನೋಡ್ತೇವೆ, ಬೀಜ ಬಿತ್ತುವ ಒಕ್ಕಲಿಗನ ಸಾಮ್ಯವನ್ನ ನಾವು ಕಲಿತೆವು. ಎರಡನೇದಾಗಿ ಸಾಮ್ಯಗಳನ್ನ ಹೇಳಿದ ಮೇಲೆ ದೇವರು ಅದರ ಅರ್ಥವನ್ನ ವಿವರಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ಮತ್ತು ಪ್ರತಿಯೊಂದು
ಸಾಮ್ಯಕ್ಕೂ ಇರುವಂತ ಕಾರಣಗಳನ್ನ ದೇವರು ಪ್ರತಿಯೊಂದು ಸಾಮ್ಯದಲ್ಲಿಯೂ ದೇವರು ಸಾಮ್ಯದಲ್ಲಿರುವಂತ ಅತ್ಯುತ್ತಮವಾದಂತ ಆಶೀರ್ವಾದವನ್ನ ಸಭೆಗೆ ತಿಳಿಸುವಂತವನಾಗಿದ್ದಾನೆ. ದೀಪಸ್ತಂಭ ಮತ್ತು ಅಳೆಯುವ ಕೊಳಗ ಎಂಬುದಾಗಿ. ಕೊನೆಯದಾಗಿ ನಾವು ನೋಡ್ತೇವೆ ಬೆಳೆಯುವ ಬೀಜ ಮತ್ತು ಸಾಸಿವೆ ಕಾಳು. ದೇವರ ರಾಜ್ಯದ ಕುರಿತಾಗಿ ಈ ಕಥೆಗಳನ್ನ ನಮಗೆ ಈ ಪಾಠದಲ್ಲಿ ನಾವು ಕಲ್ತಿದ್ದೇವೆ, ಸವಿಸ್ತರವಾಗಿ ತಿಳಿಸಿದ್ದಾರೆ. ಇಲ್ಲಿ ಮೊದಲನೇದಾಗಿ ಸ್ವರ್ಣ ವಾಕ್ಯದಲ್ಲಿ ನಾವು ನೋಡ್ತೇವೆ 4ನೇ ಅಧ್ಯಾಯ 24-25ನೇ ವಚನದಲ್ಲಿ ಯೇಸು ಅವರಿಗೆ, ನೀವು ಕೊಡುವ ವಿಷಯದಲ್ಲಿ ಎಚ್ಚರಿಕೆ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ಇನ್ನೂ ಕೂಡಿಸಿ ಕೊಡುವರು, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂಬುದಾಗಿ. ಸಾಮ್ಯವನ್ನ ಹೇಳುವಾಗ ದೇವರ ವಾಕ್ಯವನ್ನ ಗ್ರಹಿಸಿಕೊಳ್ಳುವಂತ ಒಂದು ಅವಕಾಶವನ್ನ, ದೇವರ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರಿಗೂ ದೇವರು ಒದಗಿಸಿಕೊಡುವಂತನಾಗಿದ್ದಾನೆ. ಮತ್ತು ತನ್ನನ್ನ ಪ್ರೀತಿಸುವಂತ ತನ್ನವರು ದೇವರ ವಾಕ್ಯದಲ್ಲಿ ಎಷ್ಟು ಆಸಕ್ತಿ ಉಳ್ಳವರಾಗಿರಬೇಕೆಂಬುದನ್ನ ಆತನು ಬಯಸುವಂತನಾಗಿದ್ದಾನೆ. ಇಲ್ಲಿ ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆಯಾಗಿದ್ದಿ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ದೇವರ ವಾಕ್ಯವನ್ನ ಎಷ್ಟು ಇಷ್ಟಪಟ್ಟು ನಾವು ಪಡ್ಕೊಳ್ತೇವೋ ಅಷ್ಟು ನಮಗೆ ಕೊಡಲ್ಪಡ್ತದೆ ಎಂಬುದಾಗಿ ಈ ಮಾತಿನಲ್ಲಿ ನಮಗೆ ತಿಳಿಸ್ತಾರೆ. ದೇವರ ಆತ್ಮನ ಭಾರದಿಂದ ವಾಕ್ಯದಲ್ಲಿ ಆಸಕ್ತಿಯುಳ್ಳವರಾಗಿ ವಾಕ್ಯದ ಬಳಿಯಲ್ಲಿ ನಾವು ಕುಳಿತು ಅದನ್ನ ನಾವು ತುಂಬಿಕೊಳ್ಳುವಾಗ ಇತರರಿಗೆ ಸಮೃದ್ಧಿಯುಳ್ಳವರಾಗಿ ಅಳತೆ ಮೀರಿ ನಾವು ಕೊಡಲು ಸಾಧ್ಯವಾಗುವಂತದ್ದಾಗಿ. ದೇವರ ಮಕ್ಕಳು ಈ ಭೂಮಿ ಮೇಲೆ ಕೊಡುಕೊಳ್ಳುವ ವಿಷಯ ಎಂಬುದಾಗಿ ಹೇಳುವಾಗ ಬೇರೇನೂ ಇಲ್ಲ, ದೇವರ ರಾಜ್ಯದ ಸುವಾರ್ತೆಯ ವಿಷಯದಲ್ಲಿ ಆತನು ನಮಗೆ ಈ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾನೆ. ಇಲ್ಲಿ ಸುವಾರ್ತೆ ಸಾರುವಾಗ ಸಾಮ್ಯಗಳನ್ನ ದೇವರು ಹೇಳ್ತಾನೆ. ಸಾಮ್ಯಗಳನ್ನ ಯಾಕೆ ದೇವರು ಹೇಳ್ತಾನೆ? ವಾಕ್ಯದಲ್ಲಿ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ ಸ್ವಾಮಿ ಒಕ್ಕಲಿಗನ ಸಾಮ್ಯವನ್ನ ಹೇಳ್ತಾನೆ. ಅದಾದ ನಂತರ ಶಿಷ್ಯರು ಯೇಸು ಸ್ವಾಮಿ ಒಬ್ಬರೇ ಇರುವಾಗ ಈ ಮಾತುಗಳನ್ನ ಕೇಳ್ತಾನೆ. ನೀನು ಯಾಕೆ ಸ್ವಾಮಿ ಸಾಮ್ಯಗಳ ಮುಖಾಂತರವಾಗಿ ನೀನು ವಾಕ್ಯವನ್ನ ಹೇಳ್ತಿ? ಸಾಮ್ಯವಿಲ್ಲದೆ ಯಾಕೆ ನೀನು ವಾಕ್ಯವನ್ನ ಹೇಳೋದಿಲ್ಲ? ಸಾಮ್ಯಗಳನ್ನ ಯಾಕೆ ಹೇಳ್ತೀನಿ? ಸ್ವಾಮಿ ಹೇಳ್ತಾರೆ, ಇವ್ರಿಗೆ ಕಣ್ಣಿದ್ರು ಕಣ್ಣಿಲ್ಲ, ಕಿವಿದ್ರು ಕಿವಿ ಇಲ್ಲ, ಎಷ್ಟು ಹೇಳಿದ್ರು ಇವರು ತಿಳ್ಕೊಳ್ಳೋದಿಲ್ಲ. ದೇವರು ನೇರವಾಗಿ ಹೇಳಬೇಕಾದಂತ ಸಕಲ ವಿಷಯವನ್ನ ಇಸ್ರೇಲ್ ಜನಾಂಗಕ್ಕೆ ಖುದ್ದಾಗಿ ತನ್ನ ಪ್ರವಾದಿಗಳ ಮುಖಾಂತರವಾಗಿ ಸಾವಿರ ವರ್ಷಗಳು ಹೇಳಿಕೊಂಡು ಬಂದ್ರು. ಅದು ಅವ್ರ ಮನಸ್ಸಿನಲ್ಲಿ ಉಳಿಲಿಲ್ಲ, ಅದಕ್ಕೆ ಅವರು ಯೋಗ್ಯರಾಗಿ ನಡ್ಕೊಳ್ಳಿಲ್ಲ, ಅದಕ್ಕೆ ವಿಧೇಯತೆಯನ್ನ ತೋರಿಸ್ಲಿಲ್ಲ. ಯಾವ ಉದ್ದೇಶಕ್ಕಾಗಿ ಇವರನ್ನ ಐಗುಪ್ತ ದೇಶದಿಂದ ಆರಿಸಿಕೊಂಡು ಬಂದು ಹಾಲು ಜೇನು ಹರಿಯುವಂತಹ ಸ್ಥಳದಲ್ಲಿ ಇವರನ್ನ ಸುರಕ್ಷಿತವಾಗಿಟ್ಟು ಸಮೃದ್ಧಿಯಿಂದ ವಾಸಿಸುವ ಹಾಗೆ ಮಾಡುದನೋ ಆ ಉದ್ದೇಶವನ್ನ ನೆರವೇರಿಸುವಂತ ಪ್ರಯತ್ನವನ್ನ ಇವರು ಮಾಡಲೇ ಇಲ್ಲ. ಇವರು ಮತ್ತೆ ದೇವರ ನೇರವಾದ ಸಂದೇಶವನ್ನ ಕೇಳಿದ್ರು ಕೂಡ ಅದನ್ನ ಮರೆತು ತೊರೆದು ಅನ್ಯ ದೇಶಗಳವರನ್ನೇ ಹಿಂಬಾಲಿಸಿ ದೇವರಿಗೆ ವಿರುದ್ಧವಾದ ಪಾಪಗಳನ್ನೇ ಮಾಡುತ್ತಾ ಬಂದರು. ಕಾರಣ, ಆ ಕಾಲದಲ್ಲಿ ಒಂದು ಸಾರಿ ಸಂದೇಶವನ್ನ ಹೇಳಿದ ಮೇಲೆ ಇನ್ನೊಂದು ಸಾರಿ ಸಂದೇಶವನ್ನ ಹೇಳಬೇಕಾದ್ರೆ 1 ವರ್ಷಗಟ್ಟಲೆ ಕಾಯಬೇಕಾಗ, ಜಾತ್ರೆಗಳು ಬಂದಾಗ, ಹಬ್ಬ ಹರಿದಿನಗಳು ಬಂದಾಗ ಅವರು ದೇವರ ವಾಕ್ಯಗಳನ್ನ ದೇವರ ಸತ್ಯವೇದದಿಂದ, ದೇವರ ವೇದ ಭಾಗದಿಂದ, ಧರ್ಮಶಾಸ್ತ್ರದಿಂದ ಓದಿ ಕೇಳಿಸ್ಕೊಳ್ತಿದ್ರು. ದೇವರು
ಅವರಿಗೆ, ಅವರ ಮಕ್ಕಳಿಗೆ, ಅವರ ಸಂತಾನಕ್ಕೆ ಇದು ಸದಾಕಾಲ ನೆನಪಿನಲ್ಲಿ ಉಳಿಯುವ ಹಾಗೆ ಇದನ್ನ ನೀವು ಜ್ಞಾಪಕ ಪಟ್ಟಿಯಂತೆ ಹಣೆಯಲ್ಲಿ ಕಟ್ಕೊಳ್ರಿ, ಕೈಯಲ್ಲಿ ಕಟ್ಕೊಳ್ರಿ, ಬಾಗಿಲುಗಳ ನಿಲುಮೆಗಳ ಮೇಲೆ ಬರೆದು ಹಚ್ಚಿರಿ. ಇಷ್ಟೆಲ್ಲ ಹೇಳಿದ್ರು ಕೂಡ ಅದು ಯಾವುದನ್ನು ಕೂಡ ಅದು ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಅದ್ರ ಬಗ್ಗೆ ಅವರು ಯಾವುದೇ ರೀತಿಯಾದಂತ ಕಾಳಜಿಯನ್ನ ವಹಿಸಲಿಲ್ಲ. ಈಗ ಸ್ವಾಮಿ ಇಸ್ರೇಲ್ ಕುರಿತಾಗಿ ಹೇಳ್ತಾನೆ, ಅವ್ರನ್ನ ನಾನು ಮರ್ತು ಬಿಟ್ಟಿದ್ದೇನೆ, ಅವ್ರ ವಿಷಯ ಚಿಂತೆ ಮಾಡೋದು ಬಿಟ್ಟು ಬಿಟ್ಟಿದ್ದೇನೆ. ಯೇಸು ಕ್ರಿಸ್ತನು ಬಂದ ಮೇಲೆ ಕೇವಲ ಇಸ್ರೇಲ್ ಜನಾಂಗದ ಕುರಿತಾದಂತ ಪ್ರತ್ಯೇಕವಾದಂತ ಆಲೋಚನೆಗಳನ್ನ ದೇವರು ತೆಗೆದಿಟ್ಟು ಈಗ ಇಡೀ ಜಗತ್ತಿನ ಕಡೆಗೆ ದೃಷ್ಟಿ ಹಾಯಿಸುವಂತನಾಗಿದ್ದಾನೆ. ಈಗ ಆತನ ಕೃಪೆ ಇಡೀ ಜಗತ್ತಿನ ಮೇಲೆ ಸುರಿಸಲ್ಪಟ್ಟಿದೆ. ಇಸ್ರೇಲ್ ಜನಾಂಗಕ್ಕೆ ಮಾತ್ರ ಇದ್ದಂತಹ ದೇವರ ಕೃಪೆ ಇವತ್ತು ಇಡೀ ಜಗತ್ತಿಗೆ ಸಿಕ್ಕಿದೆ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಈಗ ಜಗತ್ತಿನಲ್ಲಿರುವಂತ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರು ಇಸ್ರೇಲರಿಗೆ ತಿಳಿಸಲ್ಪಟ್ಟಂತ ದೇವರ ಮಾರ್ಗಗಳನ್ನ ಅವರಿಗೂ ಬೋಧಿಸಲ್ಪಟ್ಟು ಅವರು ಅದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವ ಹಾಗೆ ದೇವರು ಕಾರ್ಯ ಮಾಡಬೇಕು. ಸಾಮಾನ್ಯವಾಗಿ ಅನೇಕ ಸಾರಿ ಹೇಳಿದ ಮಾತುಗಳನ್ನ ನಾವು ಮರೆತು ಬಿಡ್ತೇವೆ. ಆದರೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಕಥೆಯನ್ನ ನಾವು ಕೇಳಿದ್ರೆ, ಒಂದು ಉದಾಹರಣೆಯನ್ನ ನಾವು ಕೇಳಿದ್ರೆ ಅದು ಬಹಳ ಮನಸ್ಸಿನ ಆಳಕ್ಕೆ ಮುಟ್ಟುತ್ತದೆ ಮತ್ತು ಅದು ಬಹಳ ದಿನಗಳವರೆಗೆ ಅದು ಶಾಶ್ವತವಾಗಿ ಅಲ್ಲಿ ಉಳಿತದೆ. ದೇವರು ಈಗ ವಿಧಾನವನ್ನ ಬದಲಾಯಿಸ್ತಾನೆ. ಕಲ್ಲಿನ ಹಾಳೆಗೆ ಮೇಲೇನೆ ಬರಕೊಟ್ರು, ಕಾಗದದ ಹಾಳೆ ಮೇಲೆ ಬರಕೊಟ್ರು, ದೇವಾಲಯದಲ್ಲಿ ಇಟ್ಟುಕೊಂಡು ಪ್ರತಿ ಸಬ್ಬತ್ತಿನದಲ್ಲಿ ಪಾರಾಯಣವಾಗ್ತಿತ್ತು, ಕೇಳ್ತಿದ್ರು, ಮಾಡ್ತಿ ಬಿಡ್ತಿದ್ರು, ಮತ್ತೆ ಅದೇ ಪಾಪ ಮಾಡ್ತಿದ್ರು. ಈಗ ಅದಲ್ಲ ಬೇಕಾಗಿರೋದು, ಈಗ ಅವರ ಹೃದಯದ ಹಲಿಗೆ ಮೇಲೆ ಬರೆಯುವಂಥದ್ದು. ಅದನ್ನ ಹೇಗ್ ಬರಲಿಕ್ಕೆ ಸಾಧ್ಯ? ಹೃದಯದ ಹಲಿಗೆ ಮೇಲೆ ಬರಬೇಕಂದ್ರೆ ಮನಸ್ಸಿನ ಆಳದಲ್ಲಿ ಉಳಿಯುವಂತೆ ಕಾರ್ಯ ಮಾಡಬೇಕು. ಅದಕ್ಕಾಗಿ ಸ್ವಾಮಿ ಸಾಮ್ಯಗಳ ಮುಖಾಂತರವಾಗಿ ಸುವಾರ್ತೆಯನ್ನ ಸಾರುವಂತ ಯೋಜನೆಯನ್ನ ಕೈಗೆತ್ತಿಕೊಂಡು, ಸಾಮ್ಯಗಳು ಕೆಲವು ಸಾರಿ ಸಾಮ್ಯಗಳು ದೇವರು ಹೇಳಿದ್ದೆಲ್ಲ ಅವ್ರ ಎದುರುಗಡೆ ನಡೆಯುವಂತ ಕಾರ್ಯಗಳೇ. ಎಲ್ಲೋ ಯಾವುದೋ ದೇಶದಲ್ಲಿ ನಡೆದಂತ ಸನ್ನಿವೇಶಗಳನ್ನ ಆತನು ಸಾಮ್ಯವಾಗಿ ಹೇಳಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಮಲಗೋ ತನಕ ಅದನ್ನ ಅವರು ಅನುಭವಿಸ್ತಿದ್ರು, ಆ ಕಾರ್ಯದಲ್ಲಿ ನಿರತರಾಗಿರ್ತಿದ್ರು. ಉಳುವುದು, ಬಿತ್ತುವುದು, ಕೊಯ್ಯುವುದು, ವರ್ಷವೆಲ್ಲ ಈ ಕಾಲ ನಡೀತಾನೆ ಇತ್ತು. ಇದಿಲ್ಲದೆ ಅವರ ಜೀವನ ಇರಲಿಲ್ಲ. ಈಗ ಆ ಸಮಯ ಸಂದರ್ಭಗಳನ್ನು ಆರಿಸಿಕೊಂಡು ಈಗ ಸುವಾರ್ತೆ ಕೇಳುವಂತ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಶಾಶ್ವತವಾಗಿ ದೇವರ ವಾಕ್ಯ ಉಳಿಯುವಂತ ಕೆಲಸವನ್ನ ಮಾಡುವಂತನಾಗಿದ್ದಾರೆ. ಇದು ಅರ್ಥವಾಗದೇ ಇದ್ದಾಗ ಅರ್ಥ ಮಾಡಿಕೊಡುವಂತ ವ್ಯವಸ್ಥೆಯನ್ನು ದೇವರು ಮಾಡಿದ. ಇದು ಒಂದಕ್ಕೊಂದು ಸರಿಯಾದಂತ ರೀತಿಯಲ್ಲಿ ಸ್ವಾಭಾವಿಕವಾಗಿ ಲೌಕಿಕವಾಗಿ ಉಳುವವನ ಸಾಮ್ಯವನ್ನ ಹೇಳಿದ ಮೇಲೆ ಪರಲೋಕ ರಾಜ್ಯಕ್ಕೆ ಹೇಗೆ ಸ್ಪಂದಿಸ್ತದೆ? ಈ ಸತ್ಯ ಅವ್ರಿಗೆ ಗೊತ್ತಿರಲಿಲ್ಲ. ಅದನ್ನೇ ಸ್ವಾಮಿ ದೇವರ ವಾಕ್ಯದ ಮುಖಾಂತರವಾಗಿ ವಿವರಣೆ ಕೊಡುವಂತ ಪ್ರಯತ್ನ ಮಾಡಿ. ಬಿತ್ತುವವನು ದೇವರ ಬೀಜವನ್ನ ಬಿತ್ತಾನೆ. ಆ ದೇವರ ಬೀಜ, ಆ ಬೀಜವು ದೇವರ ವಾಕ್ಯ. ಆ ವಾಕ್ಯವು ಬಿತ್ತುವಂತ ನೆಲದ ಮೇಲೆ ಬೀಳುವಂತದ್ದು ಎಂಬುದಾಗಿ ಹೇಳುವಾಗ, ಆ ನೆಲವು ದೇವರ ವಾಕ್ಯವನ್ನ ಕೇಳುವಂತ ಮನುಷ್ಯರು, ಮನುಷ್ಯನ ಹೃದಯವು. ಪ್ರತಿಯೊಂದು ದೇವರ ವಾಕ್ಯ ಬಿತ್ತಲ್ಪಡಬೇಕಾದದ್ದು ಮನುಷ್ಯನ ಹೃದಯದ ಮೇಲೆ. ಹೃದಯವೆಂಬ ನೆಲದಲ್ಲಿ ದೇವರ ವಾಕ್ಯವು ಹೃದಯವೆಂಬ ನೆಲದಲ್ಲಿ ಬಿದ್ದು ಉಣಲ್ಪಟ್ಟು ಮೊಳಕೆಯೊಡೆದು ಫಲ ಕೊಡುವಂತದ್ದಾಗಿದೆ. ದೇವರ ರಾಜ್ಯದ ಸುವಾರ್ತೆಯ ವಿಷಯವನ್ನ ಪ್ರತಿಯೊಬ್ಬ ಮನುಷ್ಯನು ಕೇಳುವಾಗ ದೇವರ ಸನ್ನಿಧಾನದಿಂದ ಬಂದಂತ ದೇವರ ವಾಕ್ಯವೆಂಬ ಬೀಜವು ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಬಿತ್ತಲ್ಪಡಬೇಕಾಗುತ್ತೆ.
ಬಿತ್ತಲ್ಪಡುವಾಗ ಈ ಭೂಮಿ ಮೇಲೆ ಮನುಷ್ಯರ ಹೃದಯವು ಯಾವ ಸ್ಥಿತಿಯಲ್ಲಿ ಇರ್ತದೆ ಎಂಬುದನ್ನ ಸ್ವಾಮಿ ಜನರ ಗಮನಕ್ಕೆ ತರ್ತಾರೆ, ಶಿಷ್ಯರ ಗಮನಕ್ಕೆ ತರ್ತಾರೆ. ಸಾಮ್ಯಗಳನ್ನ ಹೇಳುವಾಗ ಜನರಿಗೆ ನೆನಪಿನಲ್ಲಿ ಉಳಿಬೇಕು, ಅದರ ಅರ್ಥ ಗೊತ್ತಾಗಬೇಕು, ಅದರ ಮರ್ಮ ತಿಳಿಬೇಕು. ಮತ್ತೆ ಈಗ ನಿಜವಾದಂತ ಅರ್ಥ ಮರ್ಮವನ್ನ ತಿಳಿದ ಮೇಲೆ ತಮ್ಮನ್ನ ತಾವು ಪರೀಕ್ಷೆ ಮಾಡ್ತಾರೆ. ದಾರಿ ಮೊಗ್ಗಲಲ್ಲಿ ಬಿದ್ದ ಬೀಜಕ್ಕೆ ದಾರಿ ಮೊಗ್ಗಲಿಗೆ ನಾವು ಸಮವಾಗಿದ್ದೀವೋ, ಬಂಡೆ ನೆಲಕ್ಕೆ ಸಮವಾಗಿದ್ದೀವೋ, ಮುಳ್ಳು ಗಿಡಗಳಲ್ಲಿ ಬಿದ್ದಂತ ಆ ನೆಲಕ್ಕೆ ಸಮವಾಗಿದ್ದೀವೋ? ಈ ಸತ್ಯವನ್ನ, ದೇವರ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಮನವರಿಕೆ ಮಾಡಿಕೊಡೋದಕ್ಕೆ ಸ್ವಾಮಿ ಪ್ರಯತ್ನ ಮಾಡ್ತಾರೆ. ಆಗ ಇದೇ ಪರಿಸ್ಥಿತಿಯಲ್ಲಿ ಇತ್ತು, ಅವರು ಮರ್ತು ಬಿಡ್ತಿದ್ರು. ಆದ್ರೆ ಈಗ ಅದನ್ನು ಸ್ವಲ್ಪ ಸುಧಾರಿತ ರೀತಿಯಲ್ಲಿ ಈ ಲೋಕದಲ್ಲಿ ದೇವರ ವಾಕ್ಯವು ಬಹಳ ಕಾಲ ಮನಸ್ಸಿನಲ್ಲಿ ಉಳಿಬೇಕು ಮತ್ತು ಆ ವಾಕ್ಯವು ಅಲ್ಲಿ ಬಿದ್ದು ನೆಡಲ್ಪಟ್ಟು ಉತ್ತಮವಾದಂತ ಫಲವನ್ನ ಕೊಡಬೇಕು. ಅದು ದೇವರ ಯೋಜನೆ. ಅದಕ್ಕಾಗಿ ಸಭೆಯಲ್ಲಿ ತನ್ನ ಶಿಷ್ಯರ ಮುಖಾಂತರವಾಗಿ ದೇವರು ಈ ಸುವಾರ್ತೆ ಸೇವೆಯನ್ನು ಪ್ರಾರಂಭಿಸುವಾಗ ಸುವಾರ್ತೆ ಸಾರುವ ವಿಧಾನವನ್ನು ಅವರಿಗೆ ಕಲಿಸ್ತಾನೆ, ಸತ್ಯವನ್ನು ತಿಳಿಸ್ತಾನೆ, ಮರ್ಮವನ್ನು ತಿಳಿಸ್ತಾನೆ ಮತ್ತು ಈ ಲೋಕದಲ್ಲಿ ಇರ್ತಕ್ಕಂಥ ಜನರ ಪರಿಸ್ಥಿತಿಯನ್ನು ತಿಳಿಸ್ತಾನೆ. ಇದನ್ನ ಮಾರ್ಕನು ನಮಗೆ ತಿಳಿಸುತ್ತ ಸುವಾರ್ತೆ ಸ್ವಾಮಿ ಸಾಮ್ಯಗಳನ್ನು ಹೇಳುವಾಗ ಸುಮ್ಮಿಗೆ ಉದ್ದೇಶವಿಲ್ಲದೆ ಅದನ್ನ ಹೇಳಿಲ್ಲ. ಅದರಲ್ಲಿ ದೇವರ ಒಂದು ದೊಡ್ಡ ಯೋಜನೆಯ ಅಡಕವಾಗಿದೆ. ಯಾಕಂತಂದ್ರೆ ದೇವರ ವಾಕ್ಯವು ಮನುಷ್ಯನನ್ನ ರಕ್ಷಿಸಲು ಸಾಧ್ಯ. ದೇವರ ವಾಕ್ಯದ ಹೊರತಾಗಿ ಮಾನವನು ಪಾಪವೆಂಬ ಬಂಧನದಿಂದ ಬಿಡುಗಡೆ ಹೊಂದಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಬಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯವೇ ಮನುಷ್ಯನನ್ನ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸಬೇಕಾಗಿದೆ, ಪಾಪದ ಬಂಧನದಿಂದ ಬಿಡಿಸ್ಕೊಳ್ಬೇಕಾಗಿದೆ, ರಕ್ಷಕನಾದಂತ ಯೇಸು ಕ್ರಿಸ್ತನ ರಕ್ತದ ಬಳಿಗೆ ತರಬೇಕಾಗಿದೆ. ದೇವರ ವಾಕ್ಯವೆಂಬ ಜ್ಞಾನದಿಂದ ತುಂಬಿಸಲ್ಪಟ್ಟವನಾಗಿ ತನ್ನಲ್ಲಿರುವಂತಹ ಪ್ರತಿಯೊಂದು ಅಜ್ಞಾನವನ್ನ ಮನುಷ್ಯನು ಕಂಡುಕೊಳ್ಬೇಕಾಗಿದೆ ಮತ್ತು ದೇವರಿಗೆ ವಿರುದ್ಧವಾದಂತ ಅಸಹ್ಯವಾದಂತ ಪಾಪವೆಂಬ ಹೊಲಸನ್ನ ತೆಗೆದು ಹಾಕಿ ತನ್ನ ಹೃದಯವೆಂಬ ಆ ಒಂದು ನೆಲವನ್ನ ಒಳ್ಳೆಯ ನೆಲವನ್ನಾಗಿ ರೂಪಿಸಿಕೊಳ್ಳಬೇಕಾಗಿದೆ. ಆಗ ಮಾತ್ರ ಅಂತ ಹೃದಯದಲ್ಲಿ ಬಿದ್ದಂತ ದೇವರ ವಾಕ್ಯವು 30ರಷ್ಟು 60ರಷ್ಟು 100ರಷ್ಟು ಫಲವನ್ನ ಕೊಡ್ತದೆ. ಈ ಸತ್ಯವನ್ನ ದೇವರು ಒಕ್ಕಲಿಗನ ಸಾಮ್ಯದಲ್ಲಿ ತಿಳಿಸುವಂತನಾಗಿದ್ದಾನೆ. ಮುಂದೆ ನಾವು ನೋಡ್ತೇವೆ, ಸ್ವಾಮಿ ಪ್ರತಿಯೊಂದು ವಾಕ್ಯದ ಭಾಗದಲ್ಲಿ ಅದರ ಮರ್ಮವನ್ನ ತಿಳಿಸ್ತಾನೆ, ಅದರ ಅರ್ಥವನ್ನ ಕೊಡ್ತಾನೆ. ನಾವು ನೋಡೋಣ, ಮಾರ್ಕನ ಸುವಾರ್ತೆ 13ರಿಂದ 20ನೇ ವಚನದ ತನಕ ಕೆಲವೊಂದು ವಾಕ್ಯಗಳನ್ನ ಓದ್ಬಿಡೋಣ. ಇದು ಕೇವಲ ಅವರು ತಿಳಿಸಿರುವಂತ ವಾಕ್ಯದ ಮುಖಾಂತರವಾಗಿ ಕೆಲವೊಂದು ವಿಶ್ಲೇಷಣೆಯನ್ನ ಇವತ್ತು ನಾವು ಗಮನಿಸೋಣ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 13ರಿಂದ 20ನೇ ವಚನ ತನಕ ಓದ್ತೀರಾ? ಓಕೆ, ನಾನು ಓದ್ತೇನೆ. ಆಮೇಲೆ ಆತನು ಅವ್ರಿಗೆ ಹೇಳಿದ್ದೇನೆಂದರೆ, ಆ ಸಾಮ್ಯದ ಅರ್ಥ ನಿಮಗೆ ಗೊತ್ತಾಗಲಿಲ್ಲವೋ? ಹಾಗಾದರೆ ನನ್ನ ಎಲ್ಲಾ ಸಾಮ್ಯಗಳನ್ನು ಹೇಗೆ ತಿಳಿದುಕೊಂಡಿರಿ? ಆ ಬಿತ್ತುವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇವರೇ ವಾಕ್ಯ ದಾರಿಯ ಮಗ್ಗಲಾಗಿರುವುದು.
ಈ ಸತ್ಯ ಶಿಷ್ಯರಿಗೆ ಅರ್ಥ ಆಗುತ್ತೆ. ಸೇವೆ ಮಾಡ್ತೀವಿ, ದೇವ್ರ ವಾಕ್ಯ ಸಾರ್ತೀವಿ, ಆದ್ರೆ ಅದು ಹೃದಯದ ಆಳದಲ್ಲಿ ಬೀಳಬೇಕಾದ್ರೆ ದೇವರ ವಾಕ್ಯಕ್ಕೆ ವಿರೋಧಿಯಾಗಿರ್ತಕ್ಕಂಥ ಸೈತಾನನು ಭೂಮಿ ಮೇಲೆ ಇದ್ದಾನೆ. ನಾವೆಷ್ಟು ಪ್ರಯತ್ನವನ್ನ ಮಾಡ್ತೀವಿ, ಅದಕ್ಕಿಂತ ಎರಡರಷ್ಟು ಪ್ರಯತ್ನವನ್ನ ಆ ವಾಕ್ಯವನ್ನ ತೆಗೆಯುವುದಕ್ಕೆ ಆತನು ಮಾಡುವಂತನಾಗಿದ್ದಾನೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ದಾರಿ ಮಗ್ಗಲಾದಂತ ರೀತಿಯಲ್ಲಿ ಆಗ್ಬಿಡ್ತದೆ ಅಂತ ಹೇಳುವಾಗ ಈ ಭೂಮಿ ಮೇಲೆ ಅವರು ಸರಿಯಾದಂತ ಅಲ್ಲಿ ಇಲ್ಲಿ ಬಿದ್ದಂತಹ ವಾಕ್ಯ ಸೈತಾನನು ಅವರ ಮನಸ್ಸಿನ ಪರಿಸ್ಥಿತಿಯನ್ನ ಅವರ ಆಲೋಚನೆಗಳ ಬಲ್ಲವನಾಗಿ ಆ ಸಮಯದಲ್ಲಿ ಅವರ ಮೇಲೆ ಆಕ್ರಮಣ ಮಾಡಿ ಅದನ್ನ ಮರ್ತು ಬಿಡುವ ಹಾಗೆ ಮಾಡ್ತಾರೆ. ಉದಾಹರಣೆಗೆ ಎಲ್ಲೋ ಒಂದು ಉತ್ತಮವಾದ ಅದು ದೇವ ನಾವು ಮೂರಕ್ಕೆ ಉದಾಹರಣೆಗಳಿಗೆ ಹೇಳಿದೆ ನಾವು. ಇಂಥ ಪರಿಸ್ಥಿತಿಯಲ್ಲಿ ಸಭೆಗಳಿವೆ, ಜನರ ಮನಸ್ಥಿತಿಗಳಿವೆ. ಅವರ ಮನಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸಲ್ಲಬೇಕಾದಂತ ಕಾಳಜಿಯನ್ನ, ಆಸಕ್ತಿಯನ್ನ ಸಭೆ ವಿಶೇಷವಾಗಿ ಒದಗಿಸಿಕೊಡ್ಬೇಕಾಗಿದೆ. ಅದು ಸಭೆಗಳಲ್ಲಿ ಇಲ್ಲದೆ ಹೋದಾಗ ಸೈತಾನನಿಗೆ ಒಳ್ಳೆ ಉತ್ತಮವಾದಂತ ಅವಕಾಶಗಳಾಗ್ತವೆ. ಆತನ ಮನಸ್ಸಿಗೆ ಬಂದ ಹಾಗೆ ಮನಸ್ಥಿತಿಯಲ್ಲಿರ್ತಕ್ಕಂಥ
ಬೋಧಕರ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಫಸ್ಟ್ ಈಗ ಕೇಳಿಸ್ತಾ ಇದೆ ಈಗ. ಓಕೆ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ನಾವು ನೋಡ್ತೇವೆ ದೇವರ ವಾಕ್ಯವನ್ನ ಸಾರುವಾಗ ಸೈತಾನನು ಯಾವ ರೀತಿಯಲ್ಲಿ ಈ ಭೂಮಿ ಮೇಲೆ ದೇವರ ಯೋಜನೆಯನ್ನ ಕೆಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಎಂಬುದಕ್ಕಾಗಿ ಅನೇಕ ಉದಾಹರಣೆಗಳನ್ನ ಸ್ವಾಮಿ ಹೇಳಿದ್ದಾರೆ. ಮಾರ್ಕನ್ ಬರೆದಂತ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಆ ವಿಚಾರಗಳನ್ನ ನಾವು ಕಲಿಯುವಂತವರಾಗಿದ್ದೇವೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮಾರ್ಕನ್ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 12 ವಚನ ತನಕ ಈ ಸತ್ಯವನ್ನ ಸ್ವಾಮಿ ತಿಳಿಸುವಂತವರಾಗಿದ್ದಾರೆ. ಮಾರ್ಕನ್ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 12 ತನಕ ದಯಮಾಡಿ ಓದೋಣ. ಆಗ ಯೇಸು ಅವರ ಕೂಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ತೊಡಗಿ, ಒಬ್ಬ ಮನುಷ್ಯನು ಒಂದು ದ್ರಾಕ್ಷಿಯ ತೋಟವನ್ನು ಮಾಡಿ ಸುತ್ತಲೂ ಬೇಲಿ ಹಾಕಿಸಿ ದ್ರಾಕ್ಷಿಯ ಅಲೆಗಾಗಿ ಒಂದು ಗುಂಡಿಯನ್ನು ತೆಗೆಸಿ ಕೂಡಿಯನ್ನು ಕಟ್ಟಿಸಿ ಒಕ್ಕಲರಿಗೆ ವಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಫಲಕಾಲ ಬಂದಾಗ ದ್ರಾಕ್ಷಿಯ ತೋಟದ ಹಣ್ಣಿನ ಪಾಲನ್ನು ಆ ಒಕ್ಕಲಿಗರಿಗಿಂದ ತೆಗೆದುಕೊಂಡು ಬರುವುದಕ್ಕಾಗಿ ಒಬ್ಬ ಆಳನ್ನು ಅವರ ಬಳಿಗೆ ಕಳಿಸಿದನು. ಅವರು ಅವನನ್ನು ಹಿಡುಕೊಂಡು ಹೊಡೆದು ಬರಿಗೈಲಿ ಕಳಿಸಿಬಿಟ್ರು. ಯಜಮಾನನು ಈ ಭೂಮಿ ಮೇಲೆ ತನ್ನ ಸೇವೆಯಲ್ಲಿ ತನ್ನ ಪಾಲನ್ನ ಕೇಳುವುದಕ್ಕೆ ಮಾನವನ ಮೇಲೆ ದೇವರ ಅಧಿಕಾರ ಇದೆ. ಪ್ರತಿಯೊಬ್ಬ ಮನುಷ್ಯನು ದೇವರ ಕೃಪೆಯಿಂದ ಈ ಲೋಕದಲ್ಲಿ ಜೀವಿಸುತ್ತಿದ್ದಾನೆ. ಮಾನವನ ಹಿತಕ್ಕಾಗಿ ದೇವರು ತನ್ನ ಪರಲೋಕವನ್ನು ತ್ಯಜಿಸಿ ಈ ಲೋಕಕ್ಕೆ ತನ್ನ ಮಗನನ್ನೇ ಕಳಿಸಿಕೊಟ್ಟಿದ್ದಾನೆ. ಆತನು ಸ್ವತಃ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಈಗ ಆತನು ಬಂದು ಅವರ ಮಧ್ಯದಲ್ಲಿ ಜೀವಿಸುತ್ತಿದ್ದಾನೆ. ಆತನ ಮುಖಾಂತರವಾಗಿ ಇಸ್ರೇಲ್ ಜನಾಂಗವು ಮಾತ್ರವಲ್ಲದೆ ಭೂಮಿ ಮೇಲಿರ್ತಕ್ಕಂಥ ಸಕಲ ಜನಾಂಗಗಳು ರಕ್ಷಿಸಲ್ಪಡಬೇಕಾಗಿದೆ. ಈ ಸತ್ಯವನ್ನ ಸಾಮ್ಯದ ಮುಖಾಂತರವಾಗಿ ತಿಳಿಸ್ತಾನೆ. ಆದರೆ ಈ ಸುವಾರ್ತೆಯನ್ನ ಸಾರುವಾಗ, ಈ ಸತ್ಯವನ್ನ ತಿಳಿಸುವಾಗ ಈ ಲೋಕದಲ್ಲಿ ಜನರ ಪರಿಸ್ಥಿತಿ, ಮನಸ್ಥಿತಿ ಹೇಗಿರ್ತದೆ, ಇದರಲ್ಲಿ ಏನ್ ತೋರಿಸ್ತದೆ? ಸೇವೆಯಲ್ಲಿ ಅಪಾಯಗಳು ಎದುರಾಗ್ತವೆ. ಈ ಸಮಯದಲ್ಲಿ ದೇವರ ಸೇವೆಯನ್ನ ಆಸಕ್ತಿಯಿಂದ ಮಾಡುವಂತ ದೇವರ ಮಕ್ಕಳು ತಮ್ಮ ಕಾಳಜಿಯನ್ನ, ತಮ್ಮ ನಿಷ್ಠೆಯನ್ನ ಬಿಟ್ಟು ಕೊಡದೆ ದೇವರ ಘನತೆಗಾಗಿ ದೇವರನ್ನ ಪ್ರೀತಿಸಿ ದೇವರ ಸುವಾರ್ತೆಯನ್ನ ಸಾರುವುದು ಅತ್ಯವಶ್ಯವಾಗಿದೆ ಎಂಬುದನ್ನ ತಿಳಿಸ್ತಾರೆ. ಮಗನನ್ನೇ ಬಿಟ್ಟ ಮೇಲೆ, ಕೂಲಿಕಾರರನ್ನೆಲ್ಲ ಹೊಡೆದಾಕಿದ ಮೇಲೆ ಮಗನನ್ನೇ ಸ್ವತಃ ಯಜಮಾನನನ್ನೇ ಕಳಿಸ್ಕೊಡ್ತಾನೆ, ಅವನನ್ನೇ ಕೊಲ್ಲುವುದಕ್ಕೆ ಹೋಗ್ತಾರೆ. ಆವಾಗ ಅಂತ್ಯದ ಸ್ಥಿತಿ ಏನಾಗ್ತದೆ ಎಂಬುದನ್ನ ಇಲ್ಲಿ ತಿಳಿಸ್ತಾರೆ. ಯಜಮಾನನ ಬಂದು ಅವರೆಲ್ಲರನ್ನ ಶಿಕ್ಷೆಗೆ ಗುರಿ ಮಾಡ್ತಾನೆ. ಇದು ಅಂತ್ಯದಲ್ಲಿ ಆಗುವಂತ ವಿಷಯ. ಈ ಭೂಮಿ ಮೇಲೆ ಸುವಾರ್ತೆ ಸಾರುವಾಗ ಈ 4 ರೀತಿಯ ಜನರು ದೇವರ ಸುವಾರ್ತೆಗೆ ವಿರುದ್ಧವಾಗಿ ಕಾರ್ಯ ಮಾಡುವಾಗ ಸುವಾರ್ತೆ ಸೇವೆಯಲ್ಲಿ ಪಡುವಂತ ಪ್ರಯಾಸಗಳನ್ನ ದೇವರ ಮಕ್ಕಳಾದಂತ ನಾವು ಅರ್ಥ ಮಾಡಿಕೊಂಡು ದೇವರ ಸೇವೆಯನ್ನ ಮಾಡಬೇಕಾಗ್ತದೆ. ದೇವರ ಸೇವೆಯನ್ನ ಅಷ್ಟು ಸುಲಭವಾಗಿ ಲೋಕ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಬದಲಾಗಿ ದೇವರ ಯೋಜನೆಯನ್ನ ಅಪಾರ್ಥ ಮಾಡಿಕೊಂಡು ತಮ್ಮನ್ನ ಪ್ರೀತಿಸಿದಂತ ದೇವರನ್ನ ಹಿಂಸಿಸುವಂತ ಪ್ರಯತ್ನವನ್ನ ಮಾಡಿದ ಹಾಗೆ ಈ ಯುಗಾಂತ್ಯದವರೆಗೂ ಈ ಭೂಮಿ ಮೇಲೆ ನಿರಂತರವಾಗಿ ಸೇವೆಯಲ್ಲಿ ಹಿಂಸೆ, ಸಂಕಟ, ನೋವುಗಳು
ಎದುರಾಗ್ತಾನೆ ಇರ್ತವೆ. ಅವುಗಳಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಈ ಮಾತನ್ನ ಬರೀತಾನೆ. ಎಲ್ಲಾ ನೀಚತನವನ್ನು, ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೂಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಮನಸ್ಸಿನಲ್ಲಿರುವಂತ ಎಲ್ಲ ಕೆಟ್ಟತನವನ್ನ, ದುರಭ್ಯಾಸಗಳನ್ನ, ದುಶ್ಚಟಗಳನ್ನ ತೆಗೆದು ಹಾಕಿದಾಗ ಮಾತ್ರ ದೇವರ ಪರಿಶುದ್ಧವಾದ ವಾಕ್ಯವು ಹೃದಯದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ದೇವರ ಯೋಜನೆ, ದೇವರ ಚಿತ್ತ, ದೇವರ ಬಯಕೆಗಳನ್ನ ಹೃದಯಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾವ ಹೃದಯದಲ್ಲಿ ದೇವರನ್ನ ಪ್ರೀತಿಸುವಂತ ಇಚ್ಛಾಶಕ್ತಿ ಉಳ್ಳದ್ದಾಗಿದ್ದು, ದೇವರ ವಾಕ್ಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡುವಂತದ್ದಾಗಿರ್ತದೋ, ಆ ಹೃದಯದಲ್ಲಿ ದೇವರ ಆತ್ಮನು ಎಲ್ಲಾ ವಿಧವಾದಂತ ಕೆಟ್ಟತನವನ್ನ, ನೀಚತನವನ್ನ ತೆಗೆದು ಹಾಕ್ತಾನೆ ಎಂಬುದಾಗಿ ನಾವು ನೋಡುವಂತದ್ದಾಗಿದೆ. ದೇವರ ವಾಕ್ಯವು ಹೆಚ್ಚಾಗಿ ನಾವು ಕಲಿಯುವುದರ ಮುಖಾಂತರವಾಗಿ, ತಿಳ್ಕೊಳ್ಳುವುದರ ಮುಖಾಂತರವಾಗಿ ದೇವರ ಯೋಜನೆಯನ್ನು ಈ ಭೂಮಿ ಮೇಲೆ ಪೂರೈಸುವುದಕ್ಕೆ ದೇವರ ವಾಕ್ಯವು ನಮಗೆ ಸಹಾಯ ಮಾಡ್ತದೆ. ಆ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಬೇಕಾದ್ರೆ ಕ್ರಿಸ್ತನು ಸಾಮ್ಯದ ಮುಖಾಂತರವಾಗಿ ದೇವರ ಸತ್ಯ ಸಂದೇಶವನ್ನ ಈ ಲೋಕಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತಾನೆ. ದೀಪಸ್ತಂಭ ಅಳೆಯುವ ಕೊಳಗ, ಇದು ದೇವರ ಸುವಾರ್ತೆಯನ್ನು ಸಾರುವಂತ ದೇವರ ಮಕ್ಕಳ ಜೀವಿತ, ಅವರ ವಶಕ್ಕೆ ಒಪ್ಪಿಸಲ್ಪಟ್ಟಂತ ಬಾಧ್ಯತೆ. ಈ ಸತ್ಯವನ್ನೇ ತಾನೇ ಸಭೆ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ದೀಪಸ್ತಂಭ, ಯಾರು ದೇವರನ್ನ ಅರ್ಥ ಮಾಡ್ಕೊಳ್ತಾರೆ, ಯಾರು ದೇವರನ್ನ ಪ್ರೀತಿ ಮಾಡ್ತಾರೆ, ಯಾರು ದೇವರ ರಾಜ್ಯಕ್ಕೆ ಹಂಬಲಿಸ್ತಾರೆ, ಅವರು ಈ ಭೂಮಿ ಮೇಲೆ ದೀಪಸ್ತಂಭದ ಮೇಲಿಟ್ಟಂತ ದೀಪವಾಗಿರ್ತಾರೆ ಮತ್ತು ತುಂಬಿ ಅಳೆದು ಕೊಡುವಂತ ಕೊಳಗವಾಗಿರ್ತಾರೆ. ನಮ್ಮಲ್ಲಿರುವಂತ ಬೆಳಕೆ ಕತ್ತಲಾದ್ರೆ ಅದನ್ನ ಎಷ್ಟೆನ್ನಬೇಕೆಂಬುದಾಗಿ ಸ್ವಾಮಿ ಹೇಳ್ತಾರೆ. ವಿಶೇಷವಾಗಿ ಸಭೆಗೆ ಮಾತನ್ನ ಹೇಳ್ತಾನೆ. ಈ ಲೋಕದಲ್ಲಿ 4 ರೀತಿಯ ಜನರಿದ್ದಾರೆ. ಅವರನ್ನ ಪರಿಶುದ್ಧವಾದಂತ ನೆಲವನ್ನಾಗಿ ಮಾಡಬೇಕಾಗಿದೆ, ಫಲ ಕೊಡುವಂತ ನೆಲವನ್ನಾಗಿ ಮಾಡಬೇಕಾಗಿದೆ. ಅದಕ್ಕಾಗಿ ದೇವರು ನಿಮಗೆ ಬೆಳಕನ್ನ ಕೊಟ್ಟಿದ್ದಾನೆ, ನಿಮ್ಮ ಕೊಳಗ ತುಂಬಿ ತುಳುಕುವಾಗೆ ಮಾಡಿದ್ದಾನೆ. ಈಗ ನೀವು ಧಾರಾಳವಾಗಿ ಕೊಡ್ಬೇಕು, ಉದಾರವಾಗಿ ಕೊಡ್ಬೇಕು, ಯಥಾರ್ಥ ಮನಸ್ಸಿನಿಂದ ಕೊಡಬೇಕು. ಕೊಡಬೇಕಾದ್ರೆ ನಿಮ್ಮ ಮನಸ್ಸು ಶುದ್ಧವಾಗಿರ್ಬೇಕು, ನಿಮ್ಮ ಜೀವನ ಶುದ್ಧವಾಗಿರ್ಬೇಕು, ನಿಮ್ಮ ಬದುಕಿನ ಸಾಕ್ಷಿ ದೇವರಿಗೆ ಘನತೆ ಮಹಿಮೆಗಳನ್ನ ತರುವಂತದ್ದಾಗಿರಬೇಕು. ಈ ಭೂಮಿ ಮೇಲೆ ಯಾಕೆ ಸುವಾರ್ತೆ ಇವತ್ತು ಹೆಚ್ಚಿನ ಪ್ರಭಾವವನ್ನ ಬೀರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ, ನಮ್ಮ ವೈಯಕ್ತಿಕವಾದಂತ ಸಾಕ್ಷಿ ಬಿದ್ದು ಹೋಗಿದೆ. ಯಾರು ದೇವರ ಸಮಕ್ಷಮದಿಂದ ಬರುವಂತ ದೇವರ ವಾಕ್ಯವನ್ನ ಪಡೆದುಕೊಂಡವರಾಗಿ ಕೆಟ್ಟು ಹೋಗಿರುವಂತ ಆತ್ಮಗಳಿಗಾಗಿ ಸುವಾರ್ತೆಯನ್ನ ಸಾರಲಿಕ್ಕೆ ಒಪ್ಪಿಸಲ್ಪಟ್ಟಿದ್ದಾರೋ, ಅವರು ಆ ಪರಿಶುದ್ಧವಾದ ಸುವಾರ್ತೆಗೆ ಅನುಗುಣವಾಗಿ ಬದುಕಿ ದೇವರ ಪರಿಶುದ್ಧವಾದಂತ ವಾಕ್ಯವನ್ನ ಸಾರುವಾಗ ಅದು ಉತ್ತಮವಾದಂತ ಸಾಕ್ಷಿಯನ್ನ ಅಲ್ಲಿ ನೀಡಲಿಕ್ಕೆ ಸಾಧ್ಯ. ಮತ್ತು ಅಂತ ಸಾಕ್ಷಿಯು ಅಂತ ಕೆಟ್ಟ ಹೃದಯಗಳನ್ನು ಸಹ ಪರಿವರ್ತಿಸಿ ಉತ್ತಮವಾದಂತ ಗುಣ ಸ್ವಭಾವಗಳಿಂದ ತುಂಬಿಸಿ ಕ್ರಿಸ್ತನ ಸಾರೂಪ್ಯಕ್ಕೆ ತರಲಿಕ್ಕೆ ಸಾಧ್ಯ. ಆದರೆ ಇಂದಿನ ದಿನಮಾನಗಳಲ್ಲಿ ಸೈತಾನನು ದೇವರ ಆದುಕೊಂಡವರನ್ನು ಸಹ ಮೋಸಗೊಳಿಸಿ ಲೋಕದ ಇಚ್ಛಾಶಕ್ತಿಗಳಿಗೆ, ದುರಿಚ್ಛೆಗಳಿಗೆ ಅವ್ರನ್ನ ಒಪ್ಪಿಸಿ ಲೋಕದವರಂತೆ ಬದುಕುವಂತೆ ಮಾಡಿ ಈ ಭೂಮಿ ಮೇಲೆ ಕೇವಲ ಪರಿಶುದ್ಧತೆ ಎಂಬ ಒಂದು ಕವಚವನ್ನ ಧರಿಸಿಕೊಂಡಂತ ಭ್ರಮೆಯಲ್ಲಿ ಅವರನ್ನ ಇರಿಸಿ ಈ ಲೋಕದ ಮುಂದೆ ನಾಟಕೀಯವಾಗಿ ಬದುಕುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಕಾರಣದಿಂದಲೇ ಇವತ್ತು ದೇವರ ಸತ್ಯದ ಸುವಾರ್ತೆಗೆ ಇನ್ನೂ ಕೂಡ ಸಿಗಬೇಕಾದಂತ ಸ್ಥಳ, ಒಳ್ಳೆಯ ನೆಲ ಸಿಕ್ಕಿಲ್ಲ, ಸಿಗ್ತಾ ಇಲ್ಲ. ಬದಲಾಗಿ ಈ ಭೂಮಿ ಮೇಲೆ ಸೈತಾನನ
ಆಕ್ರಮಗಳು ಹೆಚ್ಚಾಗಿ ಸತ್ಯವನ್ನ ವಿರೋಧಿಸುವಂತ ದೇವರ ವಿರೋಧಿಗಳು ಈ ಭೂಮಿ ಮೇಲೆ ಹುಟ್ಟುಕೊಳ್ತಿದ್ದಾರೆ. 7 ಬಗೆಯ ಆತಂಕ ಇವತ್ತು ಸಭೆಯಲ್ಲಿ ಎದುರಾಗಿದೆ. ಇವತ್ತು ಸಭೆ ಅದನ್ನ ಎದುರಿಸಬೇಕಾಗಿದೆ. ಒಂದು ವಿರೋಧಿಗಳನ್ನ ಎದುರಿಸಬೇಕು, ಇನ್ನೊಂದು ವೈಯಕ್ತಿಕವಾದ ಬದುಕಿನಲ್ಲಿ ಸೈತಾನನು ಮಾಡ್ತಿರುವಂತ ಆಕ್ರಮಣವನ್ನು ಎದುರಿಸಿ ನಿಲ್ಲಬೇಕು. ಈಗ ನೀವು ದೀಪಸ್ತಂಭ, ಈಗ ನಿಮ್ಮಿಂದ ಬೆಳಕನ್ನ ಈ ಲೋಕಕ್ಕೆ ಲೋಕ ಇದು ನೋಡ್ತಿರುವಾಗ ನಿಮ್ಮ ಬೆಳಕು ಹೇಗೆ ಪ್ರಕಾಶಿಸ್ತದೆ? ಈಗ ನಿಮ್ಮ ಬಳಿಯಲ್ಲಿ ರಾಶಿಯಾಗಿ ಇದೆ ಏನು? ದೇವರ ವಾಕ್ಯ. ಈಗ ಅದನ್ನ ಎಷ್ಟರ ಮಟ್ಟಿಗೆ ನೀವು ಅಳೆದು ಅವರಿಗೆ ಕೊಡ್ತಾ ಇದ್ದೀರಿ? ದೇವರ ವಾಕ್ಯವನ್ನ ಸಾರೋದಕ್ಕೆ ನಿಮ್ಮಲ್ಲಿ ಸಮಯವಿದೆಯಾ? ಆಸಕ್ತಿಯುಳ್ಳವರಾಗಿ ದೇವರ ಸೇವೆಯನ್ನ ಮಾಡ್ತಾ ಇದ್ದೀರಾ? ದೇವರ ಸಭೆಯ ಕಾಳಜಿ, ಸೇವೆಯ ಆಸಕ್ತಿ ಸಭೆಯಲ್ಲಿ ಇದೆಯಾ? ಇದನ್ನ ನಮ್ಮ ಗಮನಕ್ಕೆ ತರ್ತಾನೆ. ಇದರ ಬಗ್ಗೆ ನಮ್ಮನ್ನ ಎಚ್ಚರ ವಹಿಸುವಂತನಾಗಿದ್ದಾನೆ. ಈ ಕೊನೆ ಕಾಲದಲ್ಲಿ ನಾವು ಈ ಕಾರ್ಯವನ್ನ ಮಾಡಬೇಕಾಗಿದೆ. ದೇವರ ವಾಕ್ಯವನ್ನ ಹೆಚ್ಚಾಗಿ ಸಾರಬೇಕಾಗಿದೆ. ಹೆಚ್ಚಾಗಿ ನಮ್ಮ ಸಮಯವನ್ನ ದೇವರ ಸೇವೆಗೆ ಕೊಡಬೇಕಾಗಿದೆ. ಆಸಕ್ತಿಯಿಂದ ಸೇವೆ ಮಾಡಬೇಕಾಗಿದೆ. ಹಿಂಸೆಗಳು, ಕಷ್ಟಗಳು, ನೋವುಗಳು, ಸಮಸ್ಯೆಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬಂದರೂ ಸಹ ಕ್ರಿಸ್ತನಂತೆಯೇ ಈ ಭೂಮಿ ಮೇಲೆ ನಾವು ಕ್ರಿಸ್ತನಿಗಾಗಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾವು ನಿಲ್ಲಬೇಕಾಗ್ತದೆ. ಕೊನೆಯ ಕಾಲದಲ್ಲಿ ಕೊನೆಯದಾಗಿ ಬರ್ತಾನೆ ಬೆಳೆಯುವ ಬೀಜ ಮತ್ತು ಸಾಸಿವೆ ಕಾಳು. ಈ ಕಾಲದಲ್ಲಿ ನಾವು ನೋಡುವಾಗ ಇನ್ನು ನಮಗೆ ಆಶ್ಚರ್ಯ ಆಗ್ತದೆ. ಯೇಸು ಸ್ವಾಮಿ ಬರೋದ್ರೊಳಗಾಗಿ ಈ ಲೋಕದಲ್ಲಿ ಸುವಾರ್ತೆ ಸಾರಿ ಸಂಪೂರ್ಣ ಆಗ್ಬೇಕು. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ಪರಲೋಕ ರಾಜ್ಯದ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಅಂತ್ಯ ಬರಲೇಬೇಕು, ಸುವಾರ್ತೆ ಸಾರಲೇಬೇಕು. ಸುವಾರ್ತೆ ಸಾರದ ಮೇಲೆ ಅಂತ್ಯ ಬರೋದು. ಅಂತ್ಯ ಅಂತೂ ಬರದೆ ಇರ್ಲಿಕ್ಕೆ ಆಗೋದಿಲ್ಲ, ಅಂದ್ಮೇಲೆ ಸುವಾರ್ತೆ ಸಾರಲೇಬೇಕು. ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಇದು ಯಾವಾಗ ಆಗಬಹುದು? ದೇವರು ಸುವಾರ್ತೆಯನ್ನ ಸೇವೆಯನ್ನ ಪ್ರಾರಂಭ ಮಾಡಿದಾಗ ಕೇವಲ 12 ಜನರು ಮಾತ್ರ ಶಿಷ್ಯರಿದ್ರು. ಅವರ ಮುಖಾಂತರವಾಗಿ ದೇವರು ಸುವಾರ್ತೆಯನ್ನ ಪ್ರಾರಂಭ ಮಾಡಿದ್ರು. ಇವತ್ತು ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಯೇಸು ಕ್ರಿಸ್ತನ ಸತ್ಯದ ಸುವಾರ್ತೆಯ ಸಂದೇಶ ಸಾರಲ್ಪಟ್ಟಿದೆ. ಅನೇಕ ವಿಷಯವಾದಂತ ತಾರತಮ್ಯಗಳಿವೆ ಹೊರತು ಸಾರಬೇಕಾದಂತ ಸಂದೇಶವು ಸಾರಲ್ಪಟ್ಟಿದೆ. ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದಂತ ಜನರಿದ್ದಾರೆ, ಆದರೆ ಮುಟ್ಟಬೇಕಾದಂತ ಸಂದೇಶ ಈಗಾಗಲೇ ಜಗತ್ತಿನಾದ್ಯಂತ ಸಾರಲ್ಪಟ್ಟಿದೆ. ಇದರಲ್ಲಿ ಕೊನೆಯಲ್ಲಿ ಉಳ್ಕೊಳ್ಳುವಂಥದ್ದೇನು? ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಂತ್ಯಕಾಲದಲ್ಲಿ ಸಾಕ್ಷಿಗಾಗಿ ಸುವಾರ್ತೆಯು ದೇವರ ವಿಚಾರವಾದಂತ ಸತ್ಯವನ್ನ ಯಾವುದೇ ಒಬ್ಬ ವ್ಯಕ್ತಿ ನನಗೆ ಗೊತ್ತಿಲ್ಲ ಅನ್ನುವಂತೆ ದೇವರು ಸಂಪೂರ್ಣವಾಗಿ ತನ್ನ ಸೇವೆಯನ್ನ ಪ್ರತಿಯೊಬ್ಬ ಮಾನವನ ಜೀವಿತಕ್ಕೂ ಉಚಿತವಾಗಿ ಒದಗಿಸಿಕೊಟ್ಟಿದ್ದಾನೆ. ಅವನ ಕಿವಿಗೂ ಅವನ ಹೃದಯಕ್ಕೂ ಅವುಗಳು ಬೀಳುವ ಹಾಗೆ ಮಾಡ್ತಾನೆ. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳ್ತಾನೆ. ಅದನ್ನು ಸ್ವೀಕಾರ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆದರೆ ಅದಕ್ಕೆ ತಿರುಗಿ ಬಿದ್ದಾಗ ದೇವರು ಅವರನ್ನ ತಡೆಯುವುದಿಲ್ಲ, ಬದಲಾಗಿ ನ್ಯಾಯ ತೀರ್ಪಿನಲ್ಲಿ ಅದರ ಅರಿವು ಕೃಪೆಯನ್ನ ಅಲ್ಲಗಳೆದೆವು, ತಿರಸ್ಕರಿಸಿದೆವು. ನಾವು ದೇವರ ಕೃಪೆಯನ್ನ ನಿರರ್ಥಕ ಮಾಡಿದೆವು ಎಂಬುವಂತ ಸತ್ಯವನ್ನ ಆಗ ಅವರು ಅರ್ಥ ಮಾಡ್ಕೊಳ್ತಾರೆ. ಅದಕ್ಕಾಗಿ ಅವರಿಗೆ ಸಾಕ್ಷಿಗಾಗಿ ಭೂಮಿ ಮೇಲೆ ಈಗ ಸುವಾರ್ತೆ ಸಾರಲೇಬೇಕು, ಸಾರಲ್ಪಡ್ತದೆ. ಆದರೆ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಆತ್ಮಗಳು ನಮಗರಿವಿಲ್ಲದೆ ಹೇಗೆ ನಾವು ಬಿತ್ತಲ್ಪಟ್ಟಂತ ಬೀಜಗಳು ಭೂಮಿಯಲ್ಲಿ ಬಿದ್ದು ಯಾರಿಗೂ ಗೊತ್ತಿರದ ಹಾಗೆ
ಅದು ತನ್ನಷ್ಟಿಗೆ ತಾನೇ ಮೊಳಕೆ ಹಿಡಿದು ಅದು ಮೇಲೆ ಬಂದು ಗಿಡವಾಗಿ ಮರವಾಗಿ ಫಲ ಕೊಡ್ತದೋ, ಹಾಗೆಯೇ ಈ ಭೂಮಿ ಮೇಲೆ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರ್ತಕ್ಕಂಥ ಪ್ರತಿಯೊಂದು ದೇವರ ಮಗನು, ದೇವರ ಮಗಳು, ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ದೇವರ ರಾಜ್ಯಕ್ಕೆ ನಿಶ್ಚಯವಾಗಿ ಸಿದ್ಧವಾಗುವಂತವರಾಗಿದ್ದಾರೆ. ದೇವರು ತನ್ನ ಯೋಜನೆಯನ್ನ ತಾನೇ ಪೂರೈಸುವಂತವನಾಗಿದ್ದಾನೆ. ತನ್ನ ಚಿತ್ತಕವನ್ನ ತಾನೇ ನೆರವೇರಿಸುವಂತವನಾಗಿದ್ದಾನೆ. ನಮಗೆ ಈ ಭೂಮಿ ಮೇಲೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆತನ ಹೊಲದಲ್ಲಿ, ಆತನ ಕೆಲಸದಲ್ಲಿ ಪಾಲುಗಾರರಾಗುವಂಥದ್ದು, ಆತನ ಶ್ರಮೆಯಲ್ಲಿ ಪಾಲುಗಾರರಾಗುವಂಥದ್ದು, ಆತನ ಮಾಡುವಂತ ಕೆಲಸದಲ್ಲಿ ನಾವು ಕೂಡ ಕೆಲಸ ಮಾಡಿ ಬರಬೇಕಾದಂತ ಪ್ರತಿಫಲಕ್ಕೆ ಬಾಧ್ಯತೆಯನ್ನು ಹೊಂದಿಕೊಳ್ಳುವಂತ ಅವಕಾಶವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಈ ಕೊನೆ ಕಾಲದಲ್ಲಿ ಜೀವಿಸ್ತಿರ್ತಕ್ಕಂಥ ನಾವು ದೇವರ ವಾಕ್ಯವೆಂಬ ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಾಗ, ದೇವರು ಈ ಸಾಮ್ಯದ ಮುಖಾಂತರವಾಗಿ ನಮ್ಮ ಹೃದಯದ ಹಲಿಗೆ ಮೇಲೆ ನಾವು ಕೇಳುವಂತ ವಾಕ್ಯಗಳು ಸೈತಾನನಿಂದ ತೆಗೆಯಲ್ಪಡದ ಹಾಗೆ ಅಚ್ಚಳಿಯದು ಉಳಿಯುವ ಹಾಗೆ ಸ್ವಾಮಿ ದೇವರ ವಾಕ್ಯದ ಮುಖಾಂತರವಾಗಿ, ಮಾರ್ಕನ ಸುವಾರ್ತೆ ಮುಖಾಂತರವಾಗಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಈ ಲೋಕದಲ್ಲಿ ದೇವರ ಮಕ್ಕಳಾದಂತ ನಾವು ದೇವರ ಸೇವೆಯನ್ನು ಸಂಪೂರ್ಣಗೊಳಿಸಬೇಕಾಗಿದೆ. ದೇವರ ಬರೋಣವನ್ನು ಸಿದ್ಧಪಡಿಸಬೇಕಾಗಿದೆ. ಅದಕ್ಕಾಗಿ ದೇವರ ಸತ್ಯವನ್ನ, ದೇವರ ಮರ್ಮವನ್ನ ಈ ಲೋಕಕ್ಕೆ ನಾವು ಸಾರಿ ಹೇಳಬೇಕಾಗಿದೆ. ನಮ್ಮ ಬೆಳಕು ಈ ಭೂಮಿ ಮೇಲೆ ಪ್ರಕಾಶಿಸಬೇಕಾಗಿದೆ. ನಮ್ಮ ಕೊಳಗ ತುಂಬಿ ಹೊರಸೂಸುವ ಹಾಗೆ ದೇವರ ವಾಕ್ಯವನ್ನ ಈ ಲೋಕಕ್ಕೆ ನಾವು ಸಾರಬೇಕಾಗಿದೆ, ಜನರಿಗೆ ಹಂಚಬೇಕಾಗಿದೆ. ದೇವರ ವಾಕ್ಯಗಳು ಮಾನವನ ಹೃದಯದಲ್ಲಿ ಬಿದ್ದಷ್ಟು ಅವು ದೇವರಿಗೆ ಫಲವನ್ನ ಖಂಡಿತವಾಗಿ ಕೊಡುವಂತವುಗಳಾಗಿವೆ. ಅದಕ್ಕಾಗಿ ದೇವರ ಮಕ್ಕಳಾದಂತ ನಾವು ದೇವರ ಸಭೆಯಲ್ಲಿ ನಿರಂತರವಾಗಿ ದೇವರ ಸೇವೆಯಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಳ್ಳಬೇಕಾಗಿದೆ. ಈ ಸತ್ಯವನ್ನ ತಾನೇ ಈ ಪಾಠದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಕೊನೆಯ ಶುಕ್ರವಾರದ ಪಾಠದಲ್ಲಿ ನೋಡ್ತೇವೆ, ಶ್ರೀಮತಿ ದೇವರ ಮನಸ್ಸು, ನಮ್ಮ ಶಕ್ತಿ ಎಲ್ಲವನ್ನು ತನಗೆ ಕೊಡಬೇಕೆಂದು ದೇವರು ಇಚ್ಛಿಸುತ್ತಾನೆ. ನಾವು ಎಂದಿಗೂ ಸ್ವಾರ್ಥಿಗಳಾಗಿರಬಾರದು. ನಾವು ನಮಗಾಗಿ ಮಾತ್ರ ಜೀವಿಸಿದಲ್ಲಿ ಕ್ರೈಸ್ತರೆಂದು ಕರೆಸಿಕೊಳ್ಳುವುದಕ್ಕೆ ಯೋಗ್ಯರಲ್ಲ. ನಾವು ಏನೇ ಮಾಡಿದರೂ ಪ್ರೀತಿಯಿಂದ ಮಾಡಬೇಕು. ಪ್ರೀತಿಯು ಪರಲೋಕ ಮತ್ತು ಭೂಲೋಕಗಳಲ್ಲಿ ದೇವರ ಸರ್ಕಾರದ ಅಸ್ತಿವಾರವಾಗಿದೆ. ನಮ್ಮ ಆಲೋಚನೆ, ಮಾತುಗಳು ಮತ್ತು ಭಾವನೆಗಳು ಕೂಡ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಪ್ರೀತಿಯಿಂದ ಮಾತ್ರ ನಾವು ದೇವರಿಗೆ ನಿಷ್ಠರಾಗಿರಬಹುದು. ಸೈತಾನನು ನಮ್ಮನ್ನು ಪಾಪ ಮಾಡುವಂತೆ ಪ್ರೇರಿಸಿದಾಗ ಪ್ರೀತಿಯು ತಾನೇ ನಾವು ಅದಕ್ಕೆ ಒಳಗಾಗದಂತೆ ನಮ್ಮನ್ನು ಬಲಪಡಿಸುತ್ತದೆ. ನಮ್ಮಲ್ಲಿರುವ ಕೆಟ್ಟ ನಡತೆಗಳು, ಕೆಟ್ಟ ಚಟಗಳನ್ನು ಬಿಡುವುದರ ಮೂಲಕ ಕ್ರಿಸ್ತನಿಗೆ ನಾವು ಪ್ರೀತಿ ತೋರಿಸುತ್ತೇವೆ. ತನ್ನ ಮಗನನ್ನೇ ನಮಗೋಸ್ಕರ ಬಲಿಯಾಗಿ ಅರ್ಪಿಸುವುದರ ಮೂಲಕ ದೇವರು ನಮ್ಮನ್ನು ಪಾಪದಿಂದ ರಕ್ಷಿಸುವ ಯೋಜನೆಯನ್ನು ತೋರ್ಪಡಿಸಿದ್ದಾನೆ. ಯೇಸುವು ನಮ್ಮನ್ನು ರಕ್ಷಿಸಲಿಕ್ಕೆ ತನ್ನೆಲ್ಲವನ್ನು ಕೊಟ್ಟನು. ನಮ್ಮ ಜೀವನದಲ್ಲಿ ಆತನಿಗೆ ಮೊದಲ ಸ್ಥಾನ ಕೊಡಬೇಕು. ಆತನ ಗೌರವ ಹಾಗೂ ಮಹಿಮೆಯನ್ನು ಎತ್ತಿ ಹಿಡಿಯಲು ನಾವು ಎಚ್ಚರಿಕೆ ವಹಿಸಬೇಕು. ಇತರ ಎಲ್ಲವುಗಳಿಗಿಂತ ಹೆಚ್ಚಾಗಿ ಅದಕ್ಕಾಗಿ ಚಿಂತಿಸಬೇಕು. ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ಕೊಡುವಂತ ದೇವರ ಮಕ್ಕಳು ನಾವಾಗಬೇಕು. ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡುವುದಾದರೆ ಈ ಭೂಮಿ ಮೇಲೆ ದೇವರ ವಾಕ್ಯದ ಬತ್ತಳಿಕೆಯಿಂದ ನಮ್ಮ ವಾಕ್ಯವಾದಂತಹ ಬಲಹೀನತೆಗಳು, ದುರ್ನಡವಳಿಕೆಗಳು, ಚಟಗಳು ಯಾವುದೇ ಇದ್ದರೂ, ಈ ಲೋಕದ ಯಾವುದೇ ರೀತಿಯಾದಂತ ಪಾಪದ ಕಾರ್ಯಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದರೂ ನಾವೆಂದಿಗೂ ಬಿದ್ದು ಹೋಗುವುದಿಲ್ಲ, ಸೋತು ಹೋಗುವುದಿಲ್ಲ. ಬದಲಾಗಿ ಶಾಶ್ವತವಾಗಿ ಫಲ ಕೊಡುವಂತ ಮಕ್ಕಳು, ಮರಗಳು ನಾವು ಆಗ್ತೇವೆ. ಅದಕ್ಕಾಗಿ ಸ್ವಾಮಿ ಈ ಭೂಮಿ ಮೇಲೆ ದೇವರ ಸಭೆಯಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇವರ ವಾಕ್ಯವನ್ನ ಸಾಮ್ಯಗಳ ಮುಖಾಂತರವಾಗಿ ನಾವು ಕೇಳುವಂತೆ,
ಅರ್ಥ ಮಾಡಿಕೊಳ್ಳುವಂತೆ, ಗ್ರಹಿಸಿಕೊಳ್ಳುವಂತೆ, ನಾವು ದೇವರ ಆತ್ಮದಿಂದ ನಡೆಸಲ್ಪಟ್ಟು ಸಂದೇಹಾಸ್ಪದವಾಗಿರ್ತಕ್ಕಂಥ ಈ ಭೂಮಿ ಮೇಲೆ ಬದುಕುತ್ತಿರುವ ಇತರ ಜನರನ್ನ ದೇವರ ಸನಾತನ ಮಾರ್ಗಕ್ಕೆ, ಪರಿಶುದ್ಧವಾದಂತ ದೇವರ ಪ್ರೀತಿಯ ನೀತಿಯ ರಾಜ್ಯಕ್ಕೆ ಸಿದ್ಧಪಡಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಕರ್ತನ ಆತ್ಮನು ನಮ್ಮನ್ನ ತನ್ನ ಆತ್ಮನ ಬಲದಿಂದ ನಡೆಸಿ ದೇವರ ಯೋಜನೆಯಲ್ಲಿ ಸಂಪೂರ್ಣಗೊಳಿಸಿ ದೇವರ ಬರೋಣವನ್ನು ಸಿದ್ಧಪಡಿಸುವ ಹಾಗೆ ನಮ್ಮೆಲ್ಲರನ್ನ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಕರ್ತನು ಈ ಸುವಾರ್ತೆಯ ಮುಖಾಂತರವಾಗಿ ನಮ್ಮನ್ನು ಎಚ್ಚರಪಡಿಸುವಂತನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ಈ 3 ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡ್ತೇವೆ. ನಾವು ಏನು ಮಾಡಿದರೂ ಪ್ರೀತಿಯಿಂದ ಅದನ್ನು ಮಾಡಬೇಕು. ಪರಲೋಕ ಭೂಲೋಕಗಳಲ್ಲಿ ಪ್ರೀತಿಯು ದೇವರ ಸರ್ಕಾರದ ಅಸ್ಥಿವಾರವಾಗಿದೆ. ಶಿಲುಬೆಯು ಈ ಅದ್ಭುತವಾದ ಸತ್ಯವನ್ನು ನಮಗೆ ಹೇಗೆ ತಿಳಿಸುತ್ತದೆ? ನಮ್ಮ ಜೀವನದಲ್ಲಿ ಇಂತಹ ಪ್ರೀತಿಯನ್ನು ಹೇಗೆ ತೋರಿಸಬಹುದು? ನಾವು ಯಾಕೆ ಆ ರೀತಿ ಮಾಡಬೇಕು? ದೇವರ ಮೇಲಿನ ಪ್ರೀತಿ ಕ್ರಿಸ್ತನಿಗಾಗಿ ಪ್ರಾಣ ಕೊಡುವಷ್ಟು ನಮ್ಮ ಜೀವಿತದಲ್ಲಿ ತುಂಬಿಕೊಳ್ಳಬೇಕೆಂಬುವಂತ ಸತ್ಯವನ್ನ ತಿಳಿಸ್ತದೆ. ಯಾರಾದರೂ ನಿಮಗೆ ಯೇಸು ಕ್ರಿಸ್ತನು ತನ್ನ ಬೋಧನೆಗಳನ್ನು ರಹಸ್ಯವಿಡುವ ಸಲುವಾಗಿ ಕಥಾ ದೃಶ್ಯಾವಳಿ ಅಥವಾ ಸಾಮ್ಯಗಳನ್ನು ಹೇಳಿದನು ಎಂದು ನಿಮ್ಮನ್ನು ಕೇಳಿದರೆ ನಿಮ್ಮ ಉತ್ತರವೇನು? ದೇವರ ವಾಕ್ಯವನ್ನ ಸಾರಿ ಹೇಳುವಂತ ನಾವು ಬಿಚ್ಚಿ ಹೇಳುವುದಕ್ಕೆ ನಾವು ಸಮರ್ಥರಾಗಿರ್ಬೇಕ. ಕೇಳುವವರ ಬಾಯಿಗೆ ಉತ್ತರವಾಗಿ ಅವರ ಸತ್ಯವನ್ನ ತಿಳಿಸುವಂತ ಶಕ್ತಿ ನಮ್ಮಲ್ಲಿ ಇರಬೇಕಾಗ್ತದೆ. ಜನರು ದೀಪವನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ ಹೊರತು ಬಳಗದಲ್ಲಿ ಮುಚ್ಚಿಡುವುದಿಲ್ಲ. ಈ ಪ್ರಾಮುಖ್ಯವಾದ ನಿಯಮವು ಇದನ್ನೇ ನಿಮ್ಮ ಸಮಾಜದಲ್ಲಿ ಬೆಳಕಾಗಿ ಪ್ರಕಾಶಿಸುವಂತೆ ಹೇಗೆ ಸಹಾಯ ಮಾಡಲಿದೆ? ನಿಮ್ಮ ಬೆಳಕು ಇನ್ನು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುವಂತೆ ಏನ್ ಮಾಡಬಹುದು? ದೇವರ ಒಳ್ಳೆಯ ಕ್ರಿಯೆಗಳನ್ನ ನಮ್ಮ ಜೀವಿತದಲ್ಲಿ ನಾವು ಅಭ್ಯಾಸ ಮಾಡ್ಕೋಬೇಕು. ಇತರರನ್ನ ಪ್ರೀತಿಸಬೇಕು. ದೇವರ ವಾಕ್ಯವನ್ನ ಪ್ರೀತಿಸುವ ಹಾಗೆ ನಮ್ಮ ಜೀವಮಾನದಲ್ಲಿ ಇತರರಿಗೆ ಬೇಕಾದಂತ ಎಲ್ಲಾ ರೀತಿಯಾದಂತ ತ್ಯಾಗವನ್ನ, ಸಹಾಯಗಳನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಬ್ಬ ದೇವರ ಮಗಳು ದೇವರ ಸನ್ನಿಧಾನದಲ್ಲಿ ದೇವರ ಭಯಭಕ್ತಿಯಲ್ಲಿ ವಾಕ್ಯವನ್ನ ಕಲಿಯುವಾಗ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬೇರೂರಿ ಹೆಚ್ಚಿನ ಫಲ ಕೊಡುವಂತೆ ನಮ್ಮನ್ನ ನಡೆಸುವಂತದ್ದಾಗಿರ್ತದೆ. ನಮ್ಮ ಗರಿವಿಲ್ಲದೆ ನಮ್ಮ ಜೀವಿತದಲ್ಲಿ ದೇವರಿಗೆ ಫಲ ಕೊಡುವಂತ ಮಕ್ಕಳಾಗಿ ನಾವು ಜೀವಿಸ್ತೇವೆ. ಕ್ರಿಸ್ತನು ಬರುವಾಗ ಆತನ ಸನ್ನಿಧಾನದಲ್ಲಿ ದೇವರ ರಾಜ್ಯಕ್ಕಾಗಿ ನಮ್ಮ ಮುಖಾಂತರವಾಗಿ ಅನೇಕ ಆತ್ಮಗಳು ರಕ್ಷಿಸಲ್ಪಡುವಂತವರಾಗಿರ್ತಾರೆ. ಅಂತ ಆತ್ಮೀಯ ಜೀವಿತಕ್ಕಾಗಿ ಸಭೆಯಲ್ಲಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅಂತ ಆತ್ಮೀಯ ಜೀವಿತವನ್ನ ನಮ್ಮೆಲ್ಲರಿಗೂ ಒದಗಿಸಿಕೊಡಲಿ. ಕ್ರಿಸ್ತನಿಗಾಗಿ ಜೀವಿಸಿ ಕ್ರಿಸ್ತನ ಬರೋಣವನ್ನು ಸಿದ್ಧ ಆತನ ಬರೋಣಕ್ಕೆ ಸಿದ್ಧರಾಗುವ ಪ್ರಾರ್ಥನೆಗೆ ಹೋಗೋಣ ಇದ್ರೆ ಮಾಡಿ ತಿಳಿಸಬೇಕು ನಾವು ಹೋಗುದು ಅಜ್ಜೆ ಅಜ್ಜೆ ಬನ್ನಿ, ನಾವು ನೋಡ್ಬೇಕು. ಓಕೆ, ಪ್ರಾರ್ಥನೆಗೆ ಹೋಗೋಣ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಅದೆಲ್ಲ ನಾವು ಆಟದ ವಸ್ತು ಅಲ್ಲ, ಅದು ಚೆನ್ನಾಗಿ
ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ ಸ್ತೋತ್ರ, ಪಾಠಗಳಿಗಾಗಿ ಸ್ತೋತ್ರ ಸ್ವಾಮಿ. ಸುವಾರ್ತೆಯ ಸಂದೇಶಗಳ ಮುಖಾಂತರವಾಗಿ ಈ ಕೊನೆಯ ಕಾಲದಲ್ಲಿ ಸ್ವಾಮಿ ಜನರ ಹೃದಯಗಳನ್ನ ಮುಟ್ಟುವಂತೆ, ಸ್ವಾಮಿ ನಾಶವಾಗುತ್ತಿರುವ ಮಾನವರ ಬದುಕಿನಲ್ಲಿ ನಿತ್ಯ ಜೀವದ ನಿರೀಕ್ಷೆಯನ್ನು ಹುಟ್ಟಿಸುವಂತೆ ನಿನ್ನ ಕೃಪೆಯಿಂದ ಈ ಪಾಠಗಳನ್ನ ಒದಗಿಸಿಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ಸ್ತೋತ್ರ. ದೇವರ ಸಭೆಯಲ್ಲಿ ದೇವರ ಮಕ್ಕಳಾಗಿ ನಾವು ನಿರ್ವಹಿಸಬೇಕಾದಂತ ಜವಾಬ್ದಾರಿಕೆಗಳನ್ನು ಹಾಗೂ ಮಾಡಬೇಕಾದಂತ ಕರ್ತವ್ಯವನ್ನು ಸ್ವಾಮಿ ನಿನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಯಪಡಿಸುತ್ತಾ ಬಂದದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯ ಎಂಬ ಬೆಳಕು ನಮ್ಮ ಹೃದಯದಲ್ಲಿ ತುಂಬಿ ತುಳುಕುವ ಹಾಗೆ, ಸಮೃದ್ಧಿಯಾಗಿ ವಾಸಿಸುವ ಹಾಗೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಬೇಕಾಗಿದೆ. ಈ ಭೂಮಿ ಮೇಲೆ ಕೆಟ್ಟು ಹೋಗಿರುವಂತಹ ಸ್ಥಿತಿಯಲ್ಲಿರುವ 4 ರೀತಿಯ ನೆಲದ ಹಾಗೆ ಮಾನವರು ಇರುವಾಗ, ಸೈತಾನನು ಅವರ ಹೃದಯದ ಮೇಲೆ ಆಕ್ರಮಣ ಮಾಡಿ ಸುವಾರ್ತೆಯನ್ನ ಸಾರುವಾಗ ಅವರ ಹೃದಯದಲ್ಲಿ ನಿನ್ನ ವಾಕ್ಯಗಳು ಬೀಳದಂತೆ, ಬಿದ್ದರೂ ಅದು ಮೊಳೆತು ಫಲ ಕೊಡದಂತೆ ನಿನ್ನ ವಾಕ್ಯವನ್ನ ತೆಗೆಯುವಂತ ಪ್ರಯತ್ನವನ್ನ ಮಾಡುವಾಗ, ದೇವರ ಸಭೆಯಲ್ಲಿ ದೇವರ ಸೇವೆಯಲ್ಲಿ ಸ್ವಾಮಿ ಹೆಚ್ಚಿನ ಶ್ರಮೆ, ಪರಲೋಕದ ಪ್ರೀತಿ ಕರ್ತನೆ ಹೆಚ್ಚಾಗಿ ನಿನ್ನ ಸುವಾರ್ತೆ ಸಾರುವಂತ ನಿನ್ನ ಮಕ್ಕಳ ಜೀವಿತದಲ್ಲಿ ತುಂಬಿಕೊಳ್ಳಬೇಕಾಗಿದೆ. ಶಿಷ್ಯರುಗಳು ನಿನ್ನ ಬಳಿಯಲ್ಲಿ ಕುಳಿತು ಪ್ರತಿಯೊಂದು ಸಾಮ್ಯದ ಅರ್ಥವನ್ನ ಕೇಳಿದ ಹಾಗೆ, ವಿವರಣೆಗಳನ್ನ ಪಡ್ಕೊಂಡ ಹಾಗೆ, ತಮ್ಮ ಸೇವಾ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ಮಾಡಬೇಕಾದ ಸೇವೆಯ ಅಗತ್ಯತೆಗಳನ್ನ ಗ್ರಹಿಸಿಕೊಂಡ ಹಾಗೆ ಮತ್ತು ಬಲ ಹೊಂದಿದ ಹಾಗೆ ಸಭೆಯಲ್ಲಿರುವಂತ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಈ ಕೊನೆ ಕಾಲದಲ್ಲಿ ಸ್ವಾಮಿ ನಿನಗೆ ಸಾಕ್ಷಿಯಾಗಿ ಬದುಕಬೇಕಾಗಿದೆ, ಜೀವಿಸಬೇಕಾಗಿದೆ. ಹೌದು ಸ್ವಾಮಿ, ಇದು ನಿರಂತರವಾದಂತಹ ಹೋರಾಟ. ಈ ಹೋರಾಟದಲ್ಲಿ ನಾವು ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ಸತ್ಯದ ಸುವಾರ್ತೆಯನ್ನ ಲೋಕದ ಕಟ್ಟ ಕಡೆಗೆ ಸಾರಬೇಕಾಗಿದೆ. ಆತ್ಮನಿಂದ ನಡೆಸಲ್ಪಡಬೇಕಾಗಿದೆ. ಕೂಡಿ ಬಂದಿರುವಂತಹ ದೇವ ಮಂದಿಯನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಪರಲೋಕದ ಕಾರ್ಯಗಳನ್ನ ನಡೆಸು ಸ್ವಾಮಿ. ನಮ್ಮಲ್ಲಿರುವಂತಹ ಬಲಹೀನತೆಗಳನ್ನ, ಪಾಪದ ಕತ್ತಲನ್ನ ಹೋಗಲಾಡಿಸು. ನಮ್ಮನ್ನು ಶುದ್ಧ ಮಾಡು. ನಿನ್ನ ವಾಕ್ಯದೆಂಬ ಸ್ವಾಮಿ ಬೆಳಕಿನಿಂದ ನಮ್ಮನ್ನ ತುಂಬಿಸು. ನಮ್ಮ ಬತ್ತಳಿಕೆಯನ್ನ ನಿನ್ನ ವಾಕ್ಯದಿಂದ ತುಂಬಿಸು. ಸೈತಾನನಿಗೆ ವಿರುದ್ಧವಾಗಿ ಹೋರಾಟ ಮಾಡುವಾಗ ಜಯಶಾಲಿಗಳಾಗುವಂತೆ ಪರಲೋಕದ ಆತ್ಮನ ಬಲವನ್ನು ಅನುಗ್ರಹಿಸು. ಪ್ರತಿಯೊಂದು ಸಭೆಯಲ್ಲಿಯೂ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ. ಪ್ರತಿಯೊಬ್ಬ ದೇವರ ಮಗನ ಮಗಳ ಬದುಕಿನಲ್ಲಿ ಪವಿತ್ರಾತ್ಮ ದೇವರು ಪ್ರತಿಯೊಬ್ಬರನ್ನ ಉಪಯೋಗಿಸಲಿ. ಈ ಕೊನೆ ಕಾಲದಲ್ಲಿ ಸ್ವಾಮಿ ಸಾಕ್ಷಿಗಾಗಿ ಸ್ವಾರ್ಥಿಯು ಸಾರಲ್ಪಡುವಾಗ ಪ್ರತಿಯೊಬ್ಬರ ಜೀವಿತ ಸಾಕ್ಷಿಯಾಗಿರುವಂತೆ ಸಹಾಯ ಮಾಡು. ನಿಶ್ಚಿತವಾದಲ್ಲಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಲ್ಲಿ ಸತ್ಯದ ಸ್ವಾರ್ಥಿಯು ಸಾರಲ್ಪಟ್ಟು ಸಿದ್ಧವಾಗಬೇಕಾಗಿರುವಂತಹ ಪ್ರತಿಯೊಂದು ಆತ್ಮವು ನಿನ್ನ ರಾಜ್ಯಕ್ಕೆ ಸಿದ್ಧವಾಗುವಂತೆ ಕೃಪೆ ತೋರು. ಸಭೆಯಾಗಿ ಮಾಡುತ್ತಿರುವ ಈ ಪ್ರಯಾಸವನ್ನ ಆಶೀರ್ವದಿಸು. ಈ ಪ್ರಯತ್ನಗಳನ್ನ ಸಫಲಪಡಿಸು. ನಿನ್ನ ಸೇವೆಯ ನೊಗವನ್ನ ಹೊತ್ತಿರುವಂತ ನಿನ್ನ ಭಕ್ತರನ್ನ, ನಿನ್ನ ಸೇವಕರನ್ನ ಆಶೀರ್ವದಿಸು. ಸಭೆಯಲ್ಲಿ ನಿರಂತರವಾದಂತ ಸುವಾರ್ತೆಯು ಸಾರಲ್ಪಡಲು ಬೇಕಾದಂತ ಸಕಲ ಸಮೃದ್ಧಿಯನ್ನ ದಯಪಾಲಿಸಿಕೊಡು. ಕೊರತೆಗಳನ್ನ ನೀಗಿಸು. ಸಮಸ್ಯೆಗಳನ್ನ ದೂರ ಮಾಡು. ಕೇಡಿನಿಂದ ತಪ್ಪಿಸು. ಎಲ್ಲ ಶೋಧನೆಗಳನ್ನ ದೂರ ಮಾಡು ಸ್ವಾಮಿ. ತಲೆಬಾಗಿ ಬಂದಿರುವಂತಹ ಎಲ್ಲ ನಿನ್ನ ಭಕ್ತರನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಪರಲೋಕದ ಕಾರ್ಯಗಳನ್ನ ನಡೆಸು. ನಿನ್ನ ಸೇವೆಯಲ್ಲಿ ನಮ್ಮೆಲ್ಲರನ್ನು ಉಪಯೋಗಿಸು ಸ್ವಾಮಿ. ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ ಸ್ತೋತ್ರ. ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ. ಈ ರಾತ್ರಿ ನಮ್ಮೆಲ್ಲರನ್ನ ಪರಾಮರ್ಶು, ಸುರಕ್ಷಿತಗೊಳಿಸು, ಸುಕ್ಷೇಮ ಕೊಡು, ಸಮಾಧಾನ ಕೊಡು. ನಾಳೆ ಬೆಳಿಗ್ಗೆ ಎದ್ದು ಸಂತೋಷದಿಂದ ನಿನ್ನನ್ನು ಆರಾಧಿಸುವಂತೆ
ನಿನ್ನ ಸೇವೆಯಲ್ಲಿ ನಿರತರಾಗುವಂತೆ, ನಿನ್ನ ರಾಜ್ಯಕ್ಕೆ ದುಡಿಯುವಂತೆ, ನಿನ್ನ ಪರಿಶುದ್ಧಪಡಿಸುವಂತೆ ಕಾರ್ಯ ಮಾಡು. ಸಬ್ಬತ್ತಿನ ಎಲ್ಲ ಆಶೀರ್ವಾದಗಳನ್ನು ಕೊಡಪ್ಪ. ಎಲ್ಲ ಗಾನ ಮಾನ ಸ್ತುತಿ ಸ್ತೋತ್ರ ನಿನಗಾಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನೀತಿಯಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಸಭೆಯಲ್ಲಿ, ಸೇವೆಯಲ್ಲಿ ಹಾಗೂ ಈ ಕೂಟಗಳಲ್ಲಿ ಭಾಗವಹಿಸುವಂತ ಎಲ್ಲಾ ನಿನ್ನ ಭಕ್ತರಲ್ಲಿ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಆಮೇನ್. ಪ್ರೈಸ್ ಗಾಡ್. ಎಲ್ಲರಿಗೂ ಧನ್ಯವಾದಗಳು. ಈ ವಾರದ ಪಾಠವನ್ನ ಮುಕ್ತಾಯಗೊಳಿಸುವ ಹಾಗೆ ಕರ್ತನು ನಮ್ಮನ್ನ ನಡೆಸಿ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಂಡದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಮತ್ತೆ ನಾಳೆ ಸಬ್ಬತ್ತಿನ ಆಶೀರ್ವಾದದೊಂದಿಗೆ ಹೊಸ ಪಾಠಕ್ಕೆ ನಾವು ಮುಂದೆ ಹೋಗೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಹೆಚ್ಚಿನ ರೀತಿಯಲ್ಲಿ ಸಂದೇಶವನ್ನ, ಸತ್ಯವನ್ನ ಕಲಿಯುತ್ತಾ ಬೆಳೆಯುತ್ತಾ ಆತನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಈ ಪರಿಶುದ್ಧವಾದ ಸಬ್ಬತ್ತಿನದ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್. ಗುಡ್ ನೈಟ್ ಲೋಕೇಶ್ ಅವರೇ. ಗುಡ್ ನೈಟ್ ಪಾಸ್ಟರ್. ಗುಡ್ ನೈಟ್, ಗುಡ್ ನೈಟ್. ಜಯಂತ್ ಅವ್ರು ಹೇಗಿದ್ರಿ?